ಮೇಡಮ್ ನಿಮ್ಮ ಪಾರ್ಸಲ್ ಬಂದಿದೆ. ಹಾ ಅಣ್ಣ ನೀನಾ? ಏನು ಬೇಕಾಗಿಲ್ಲ, ನೀನು ಫಸ್ಟ್ ಆರ್ಡರ್ ತಗೋ. ಏನಣ್ಣ ಇನ್ನೂ ನನ್ನ ಮೇಲೆ ಕೋಪನೇ ಹೋಗಿಲ್ವಾ? ಏನಣ್ಣ ಈ ಕೆಲಸ ಮಾಡ್ತಿದ್ಯಾ? ನಿನ್ಗೆ ಏನಾದ್ರೂ ದುಡ್ಡು ಬೇಕಂದ್ರೆ ಕೇಳು, ನಾನು ಕೊಡ್ತೀನಿ. ಏನು ಬೇಕಾಗಿಲ್ಲ, ನೀನು ಅವಸರ ಇಲ್ಲ, ನಿನ್ನ ದುಡ್ಡು ಕೂಡ ನನಗೆ ಬೇಕಾಗಿಲ್ಲ. ಆ ದಿನ ನೀನು ಯಾರಿಗೋಸ್ಕರ ನಿನ್ನ ಮನೆ ಬಿಟ್ಟು ಹೋಗ್ಯಾ, ನಾನು ಅವತ್ತೇ ತಿಳ್ಕೊಂಬಿಟ್ಟೆ ನಮ್ಮ ಪಾಲಿಗೆ ನೀನು ಸತ್ತೋದೆ ಅಂತ. ಇನ್ನ ಅಪ್ಪನಿಗೆ ನನ್ನ ಮೇಲೆ ಕೋಪನೇ ಹೋಗಿಲ್ವಾ? ಏನು ಅಪ್ಪನ? ಅಪ್ಪ ಇದ್ರೆ ತಾನೇ ನಿನ್ನ ಮೇಲೆ ಕೋಪ ಮಾಡ್ಕೊಳಕ್ಕೆ. ನೀನು ಹೋಗಿದ್ದ ದಿನಾನೇ ಅಪ್ಪ ಹಾರ್ಟ್ ಅಟ್ಯಾಕ್ ಅಂತೇಳಿ ತೀರ್ಕೊಂಡ್ಬಿಟ್ರೆ ಗೊತ್ತಾ? ನಿನ್ನಿಂದಾನೇ ಎಲ್ಲ ಆಗಿರೋದು. ಆ ದಿನ ಏನಾದ್ರು ಅವನ ಜೊತೆ ಹೋಗಿಲ್ಲ ಅಂದಿದ್ದಿದ್ರೆ ಅಪ್ಪ ಇವತ್ತು ಬದುಕ್ತಿದ್ರು ಗೊತ್ತಾ? ಅಪ್ಪನ್ನ ಸಾಯಿಸಿಬಿಟ್ಟೆ ಅಲ್ಲ ನೀನು. ನೀನೇನು ಸಿಂಪಲ್ ಆಗಿ ಲೆಟರ್ ಬರೆದು ಹೋಗ್ಬಿಟ್ಟೆ. ಒಂದ್ಸಲ ಏನಾದ್ರು ಅಪ್ಪ ಅಮ್ಮ ಹೇಗಿದ್ದಾರೋ ಏನೋ ಅಂತೇಳಿ ಒಂದ್ಸಲನ ಯೋಚನೆ ಮಾಡಿಯಾ ನೀನು? ನೀನೇನಾದ್ರೂ ಆ ದಿನ ಆ ರೀತಿ ಮಾಡಿಲ್ಲ ಅಂದಿದ್ದಿದ್ರೆ ನನ್ನ ಪರಿಸ್ಥಿತಿ ಇರ್ತಿದ್ದಿಲ್ಲ ಗೊತ್ತಾ? ಆ ಟೈಮಲ್ಲಿ ಒಂದ್ಸಲ ಏನಾದ್ರು ನನ್ನ ಬಗ್ಗೆ ಯೋಚನೆ ಮಾಡಿದೀಯಾ ನೀನು? ಆ ಟೆನ್ಷನ್ ಅಲ್ಲೇ ಅಮ್ಮ ತೀರ್ಕೊಂಡ್ಬಿಟ್ರು ಗೊತ್ತಾ? ನಮ್ಮ ಬಗ್ಗೆ ಎಲ್ಲ ನೀನು ಯಾಕೆ ಬಿಡು, ನಿನ್ನ ಲೈಫಲ್ಲಿ ಚೆನ್ನಾಗಿದ್ಯಾ, ಚೆನ್ನಾಗೇ ಇದ್ಬಿಡು. ನಮ್ಮ ಲೈಫಲ್ಲಿ ದಯವಿಟ್ಟು ಕಾಲಿಡೋಕೆ ಹೋಗ್ಬೇಡಮ್ಮ. ಹೋಗ್ಲಿ ಬಿಡು, ಅವ್ನು ನಿನ್ಗೆ ಚೆನ್ನಾಗಿ ನೋಡ್ಕೊಂತ ಇದ್ದಾನವಾ, ಅಷ್ಟೇ ಸಾಕು.